ಮಂಡ್ಯದಲ್ಲಿ ಮತ್ತೆ ಕರಾಳ ದಂಧೆ ಬಟಾ ಬಯಲಾಗಿದೆ. ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ ನಲ್ಲಿಯೇ ಭ್ರೂಣ ಹತ್ಯೆ ನಡೆದಿದೆ. ನೋಡಿ, ಮತ್ತೆ ಕರಾಳ ದಂಧೆ ಮಂಡ್ಯದಲ್ಲಿ. ಭ್ರೂಣ ಹತ್ಯೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಪ್ರಕರಣ. ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ ನಲ್ಲಿಯೇ ಭ್ರೂಣ ಹತ್ಯೆಯ ಪ್ರಕರಣ ಬೆಳಕಿಗೆ ಬಂದಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಸರ್ಕಾರಿ ನಿವಾಸದ ಮೇಲೆ ರೇಡ್ ಆಗಿದೆ. ಪಾಂಡವಪುರ ಪಟ್ಟಣದ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ನೀಚ ಹೇಯ ಕೃತ್ಯ ನಡೆದಿದೆ. ಅಬಾರ್ಷನ್ಗೆ ಬಂದಿದ್ದ ಮಹಿಳೆಯೊಬ್ಬಳನ್ನ ರಕ್ಷಣೆ ಮಾಡಲಾಗಿದೆ. ರಾಜಾರೋಷವಾಗಿ ನಡೀತಾ ಇದೆ. ಭ್ರೂಣಲಿಂಗ ಪತ್ತೆ ಹತ್ಯೆ ಮಾಡ್ತಿದ್ದವರನ್ನ ಅಂದರ್ ಮಾಡಲಾಗಿದೆ. ಈಗ ಆನಂದ್ ಅಶ್ವಿನಿ ದಂಪತಿ ಹಾಗೂ ಮತ್ತೊಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಈಗ ಅವ್ಯಾಹತವಾಗಿ ನಡೀತಾ ಇದೆ. ಇವರಿಗೆ ಬುದ್ಧಿನೇ ಬಂದಿಲ್ಲ. 900,000 ಹತ್ತತ್ರ ಭ್ರೂಣ ಪತ್ತೆಯಾಗಿತ್ತು. ಆನಂದ್ಗೆ ಅಲರ್ಟ್ ಆಗಿದ್ರು. ಅಂದ್ರೆ ಈಗ ನೋಡಿ, ಅಶ್ವಿನಿ ತಾಲೂಕು ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆಯ ಡಿ ಗ್ರೂಪ್ ನೌಕರಿ ಆಗಿದ್ದಾರೆ. ಆನಂದು ಪಾಂಡವಪುರ ತಾಲೂಕು ಆಸ್ಪತ್ರೆ ನೌಕರ. ಗಂಡ ಹೆಂಡತಿ ಒಂದೇ ಇಲಾಖೆ, ಅಂದ್ರೆ ಆರೋಗ್ಯ ಇಲಾಖೆ. ಆನಂದ್ಗೆ ಸರ್ಕಾರಿ ಕ್ವಾರ್ಟರ್ಸ್ ಅಲರ್ಟ್ ಆಗಿರುತ್ತೆ. ಅದೇ ಮನೆಯಲ್ಲಿ ಭ್ರೂಣಲಿಂಗ ಪತ್ತೆ ಹತ್ಯೆಯಂತ ನೀಚ ಕೃತ್ಯ ಮಾಡ್ತಿದ್ದಾರೆ ಈ ಪಾಪಿಗಳು. ಈ ಹಿಂದೆ ಮಂಡ್ಯದಲ್ಲಿ 500ಕ್ಕೂ ಹೆಚ್ಚು ಭ್ರೂಣ ಹತ್ಯೆ ಕೇಸ್ಗಳು ಪತ್ತೆಯಾಗಿತ್ತು. ರಾಷ್ಟ್ರಾದ್ಯಂತ ಸುದ್ದಿ ಆಗಿತ್ತು. ನಾವು ನೋಡಿದ್ವಿ, ಆಲೆ ಮನೆಯಲ್ಲಿ ಅಬಾರ್ಷನ್ ಮಾಡಿಸಿದ್ರು. ಅದೊಂದು ಟೀಮೇ ಇತ್ತು ಬಿಡಿ. ಈಗ ನೋಡ್ರಿ, ಇವರು ನಾಚಿಕೆಲ್ದವರು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿರೋರು. ಮನೇಲೇ ಇದು ಕ್ವಾರ್ಟರ್ಸ್, ಅಂದ್ರೆ ಮನೆ, ಅವರು ಮನೆ ಕ್ವಾರ್ಟರ್ಸ್ ಕೊಟ್ಟಿರ್ತಾರಲ್ವಾ, ಮನೇಲೆ ದಂಧೆ ಶುರು ಮಾಡಿದ್ದಾರೆ ಇವರು. ತಾಲೂಕು ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆಯ ಡಿ ಗ್ರೂಪ್ ನೌಕರೆ ಇವಳು ಅಶ್ವಿನಿ. ಇವನು ಆನಂದು ಪಾಂಡವಪುರ ತಾಲೂಕು ಆಸ್ಪತ್ರೆ ನೌಕರ. ನೋಡಿ, ಬೇಲಿನ ಹೊಲ ಮೇಯ್ತಾ ಇದೆ ಇಲ್ಲಿ. ಎಲ್ಲಿದ್ದಾರೆ ಕಳ್ಳರು ಅಂದ್ರೆ ಇಲ್ಲೇ ಇದ್ದಾರೆ, ಇಲ್ಲೇ ಇಲಾಖೆಯಲ್ಲೇ ಇದ್ದಾರೆ. ಇಲಾಖೆಯವ್ರನ್ನ ಬಿಟ್ಟು ಬೇರೆ ಕಡೆ ಮಾಡೋಕ್ ಸಾಧ್ಯನೇ ಇಲ್ಲ. ಅಂದ್ರೆ ಆ ರೀತಿಯಾದಂತ ಅನುಮಾನಗಳು ಕಾರಣ ಆಗ್ತಾ ಇದೆ ಇವೆಲ್ಲ. ನೋಡಿ, ರೇಡ್ ಮಾಡಿದ್ದಾರೆ, ಮಹಿಳೆಯೊಬ್ಬಳನ್ನ ರಕ್ಷಣೆ ಮಾಡಿದ್ದಾರೆ. ಬಹಳಷ್ಟು ದಿನಗಳಿಂದ ಈ ಕಳ್ಳಾಟ ನಡೆಸ್ತಾ ಇದ್ರು ಅಂತ ಅನಿಸ್ತಾ ಇದೆ. ಅದೆಷ್ಟು ಭ್ರೂಣಗಳನ್ನ ಹತ್ಯೆ ಮಾಡಿದಾರೋ, ಅದೆಷ್ಟು ಜೀವಗಳನ್ನ ತೆಗೆದಿದಾರೋ ಗೊತ್ತಿಲ್ಲ. ಇವರು ಕಂಪ್ಲೀಟ್ ಆಗಿ ತನಿಖೆ ಆಗ್ಬೇಕು. ಈಗ ಸಿಕ್ಕಾಕೊಂಡಿರೋದು ಒಬ್ಬಳಲ್ಲಿ, ಅಂದ್ರೆ ಒಬ್ಬ ಮಹಿಳೆ ಅಲ್ಲಿ ಈಗ ರಕ್ಷಣೆ ಮಾಡಿದ್ದಾರೆ. ಅವರು ಕೂಡ ಅಬಾರ್ಷನ್ ಮಾಡಿಸ್ಲಿಕ್ಕೆ ಅಂತ ಬಂದಿದ್ರು. ನೋಡ್ರಿ, ಎಲ್ಲ ವ್ಯವಸ್ಥೆನ ಮಾಡ್ಕೊಂಡು ಬಂದಿದ್ರು. ಬಟ್ ಈಗ ಮಂಡ್ಯದಲ್ಲಿ ಈ ಭ್ರೂಣ ಹತ್ಯೆ ಅನ್ನುವಂಥದ್ದು ಮತ್ತೆ ಸದ್ದು ಮಾಡ್ತಾ ಇದೆ. ಈ ಹಿಂದೆ ನಾವು ಗಮನಿಸಿದ್ವಿ, ಒಂದು ದೊಡ್ಡ ಜಾಲವೇ ಆಲೆ ಮನೆಯಲ್ಲಿ ಕಬ್ಬಿನ ಗದ್ದೆಯಲ್ಲಿ ಪತ್ತೆಯಾಗಿರುವಂತಹ ಕೆಲವೊಂದಿಷ್ಟು ಅಲ್ಲಿ ಸುಳಿವುಗಳು ನೋಡಿದ್ವಿ. 500, 600, 900ವರೆಗೂ ಕೂಡ ಭ್ರೂಣ ಹತ್ಯೆ ಆಗಿತ್ತು ಅನ್ನುವಂಥ ಆಘಾತಕಾರಿ ವರದಿ ಕೂಡ ಬಯಲಾಗಿತ್ತು. ಬಟ್ ಈಗ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರೇ ಈ ಕರಾಳ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆರೋಗ್ಯ ಇಲಾಖೆ ನಾಚಿಕೆಗೇಡು ಸಂಗತಿ. ಇದು ತಲೆ ತಗ್ಗಿಸ್ಬೇಕಾದಂಥ ಒಂದು ಘಟನೆ. ನೀವೆಲ್ಲ ಪಾಪ ಅಲ್ಲಿ ಏನೇನೋ ಹೇಳಿ ಅವ್ರಿಗೆ ಅಬಾರ್ಷನ್ ಮಾಡಿಸಿ ಈ ರೀತಿ ಭ್ರೂಣ ಹತ್ಯೆ ಮಾಡ್ತಾ ಇದ್ದೀರಾ. ಆ ಜಗತ್ತನ್ನ ನೋಡುವ ಮೊದಲೇ ಚೂಟ್ ಹಾಕ್ತಾ ಇದ್ದೀರಾ. ನೋಡಿ, ಕ್ವಾರ್ಟರ್ಸ್ ನಲ್ಲೇ ದಂಧೆ ಇದು. ಕ್ವಾರ್ಟರ್ಸ್ ಅಂದ್ರೆ ತಮ್ಮ ನಿವಾಸದಲ್ಲೇ ಈ ರೀತಿ ದಂಧೆ. ಯಾರಿಗೂ ಗೊತ್ತೇ ಇರಲಿಲ್ವಾ? ಹಾಗಾದ್ರೆ ಅಲ್ಲಿ ಸುತ್ತಮುತ್ತ ಇವ್ರಿಗೆ ಅನುಮಾನ ಬಂದಿರಲಿಲ್ವಾ? ಏನು ಇವ್ರೇನು ಡಾಕ್ಟ್ರಾ? ಇವರು ನಾರ್ಮಲ್ ಆಗಿ ಕೆಲಸ ಮಾಡುವಂಥವ್ರು ಆರೋಗ್ಯ ಇಲಾಖೆಯಲ್ಲಿ. ಅವನ್ ತಾಲೂಕು ಆಸ್ಪತ್ರೆ, ಈ ಅಶ್ವಿನಿ ಡಿ ಗ್ರೂಪ್ ನೌಕರೆ. ಏನು ನುರಿತಂಥ ವೈದ್ಯರೇನಲ್ಲ ಇವ್ರು. ಇಲ್ಲಪ್ಪ, ಅಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇರಲಿಲ್ಲ, ಅದಕ್ಕೆ ಬಂದ್ವಿ ತೋರಿಸ್ಕೊಳ್ಳೋಕೆ ಅನ್ನೋ ಹೇಳೋದಾದ್ರೆ ನೋಡಿ, ರಾತ್ರಿ ಕಳ್ಳದಂಧೆ ಮಾಡ್ತಾ ಇದ್ರು. ಲೇಟ್ ನೈಟ್ ಇವ್ರದ್ದು 12 ಗಂಟೆ ಆದ್ಮೇಲೆ ಶುರುವಾಗ್ತಿತ್ತು ಇವ್ರದ್ದು ಈ ಕಳ್ಳಾಟಗಳು. ಆನಂದ್ ಮತ್ತು ಅಶ್ವಿನಿ ದಂಪತಿ ಹಾಗೆ ಮತ್ತೊಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇದು ತನಿಖೆಯಿಂದ ಇನ್ನೂ ಸತ್ಯ ಹೊರಬರಬೇಕಾಗಿದೆ. ಆರೋಗ್ಯ ಇಲಾಖೆಯಲ್ಲಿ ಇದ್ಕೊಂಡೇ ಈ ರೀತಿಯಾದಂತಹ ಒಂದು ಘಟನೆಗೆ ಕಾರಣರಾಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಇಡೀ ರಾಷ್ಟ್ರವೇ ಬೆಚ್ಚಿ ಬಿದ್ದಿತ್ತು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ. ಈಗ ಆರೋಗ್ಯ ಇಲಾಖೆಯಲ್ಲೇ ಇದ್ಕೊಂಡು ಈ ಕಳ್ಳದಂಧೆ
ಈ ಕರಾಳ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದು. ಇನ್ನು ಏನಾದರೂ ಸ್ಫೋಟಕ ಮಾಹಿತಿಗಳು ಹೊರಬೀಳೋ ಸಾಧ್ಯತೆಗಳಿದಾವ? ಪ್ರಭು, ಇದಕ್ಕೆ ಸಂಬಂಧಪಟ್ಟಂತಾನೆ ಈಗಾಗಲೇ ತನಿಖೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಏನು ತಿಂಗಳ ಹಿಂದಷ್ಟೇ ಏನು ಮಂಡ್ಯದಲ್ಲಿ ಈ ಒಂದು ಕರಾಳ ದಂಧೆ ಬಟಾ ಬಯಲಾಗಿತ್ತು. ಅಂದ್ರೆ ಒಂದು ಹಾಲೆ ಮನೆಯೊಂದರಲ್ಲಿ ಈ ರೀತಿಯ ಒಂದು ಕರಾಳ ದಂಧೆಯನ್ನ ನಡೆಸ್ತಿದ್ರು ಅನ್ನೋ ಒಂದು ಮಾಹಿತಿಯನ್ನ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇದಾದ ನಂತರ ಈ ಒಂದು ಪ್ರಕರಣ ಮಾಸೋಮನ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಯ ಒಂದು ಕ್ವಾರ್ಟರ್ಸ್ ಏನಿದೆ, ಆ ಕ್ವಾರ್ಟರ್ಸ್ ನಲ್ಲೇ ಈ ಒಂದು ಕರಾಳ ದಂಧೆ ನಡೀತಿತ್ತು ಅನ್ನೋ ಒಂದು ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಪಾಂಡುಪುರ ಪಟ್ಟಣದಲ್ಲಿರ್ತಕ್ಕಂಥ ಏನು ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಈ ರೀತಿಯ ಒಂದು ನೀಚ ಕೃತ್ಯ ನಡೀತಿದ್ದನ್ನ ಆರೋಗ್ಯಾಧಿಕಾರಿಗಳೇ ಈಗ ಬಟಾ ಬಯಲು ಮಾಡಿರ್ತಕ್ಕಂಥದ್ದು. ಅಂದ್ರೆ ಪಾಂಡುಪುರದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಏನು ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಈ ಒಂದು ಆಭಾಸನಿಗೆ ಬಂದಿದಂತ ಓರ್ವ ಮಹಿಳೆಯನ್ನು ಕೂಡ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನೋ ಆ ಕ್ವಾರ್ಟರ್ಸ್ ನಲ್ಲಿ ಇರ್ತಕ್ಕಂಥ ಒಂದು ಮನೆಯಲ್ಲಿ ಈ ಒಂದು ಭ್ರೂಣಲಿಂಗವನ್ನ ಪತ್ತೆ ಮಾಡ್ತಿದ್ರು, ಮತ್ತೆ ಹತ್ಯೆಗೂ ಕೂಡ ಸಂಚಲನ ಮಾಡ್ತಿದ್ರು ಅನ್ನೋ ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಂದ್ರೆ ಅಲ್ಲಿ ಇರ್ತಕ್ಕಂಥ ಒಬ್ಬ ನೌಕರ ಏನಿದಾನೆ, ತಾಲೂಕು ಆಸ್ಪತ್ರೆ ನೌಕರ. ಓಕೆ ಶಶಿಕುಮಾರ್, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೇನೆ ಆಮೇಲೆ. ಇದ್ರ ಬಗ್ಗೆ ಈಗ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಮೋಹನ್ ಅವರಿದ್ದಾರೆ, DHO ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಭ್ರೂಣ ಹತ್ಯೆ ಕೇಸ್ ಇಡೀ ರಾಷ್ಟ್ರದಂತ ಸುದ್ದಿ ಮಾಡಿತ್ತು ಮಂಡ್ಯದು. ಈಗ ಮತ್ತೊಂದು ಕೇಸ್ ಬೆಳಕಿಗೆ ಬಂದಿದೆ ಸರ್. ತಮ್ಮ ಇಲಾಖೆಯಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಈ ದಂಧೆಯಲ್ಲಿ ತೊಡಗಿದ್ದಾರೆ ಸರ್. ಅದಕ್ಕೆ ನಾವು ರೈಡ್ ಮಾಡಿ ನಿನ್ನೆ ಇದು ರೆಡ್ ಹ್ಯಾಂಡ್ ಆಗಿ ಹಿಡಿದು ಈಗ ಕೇಸ್ ಬುಕ್ ಮಾಡ್ತಾ ಇದೀವಿ. ರಿವರ್ಸ್ ಡೈರೆಕ್ಷನ್ ಅಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದೀವಿ. DC ಸರ್ಗೆ, SP ಸರ್ಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದೀವಿ ಈ ವಿಚಾರವಾಗಿ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಈಗ ಕಂಪ್ಲೇಂಟ್ ಕೊಟ್ಟೀಗ ಯಾರ್ಲಿಂದ ಸ್ಕ್ಯಾನಿಂಗ್ ಬಂತು, ಯಾರು ಸ್ಕ್ಯಾನಿಂಗ್ ಮಾಡಿದವರು, ಈಗ ರಿವರ್ಸ್ ಇದರಲ್ಲಿ ಮಾಡ್ತಾ ಇದೀವಿ. ಅಲ್ಲ ಸರ್, ಅದು ಕ್ವಾರ್ಟರ್ಸ್ ನಲ್ಲೇ ಆಗಿದೆ ಸರ್, ಇದು ಮನೆಯಲ್ಲೇ ಆಗಿರೋದು? ಹೌದು, ಇದು ನಮಗೆ ಮಾಹಿತಿ ಬಂದಿತ್ತು. ನಾವು ರೈಡ್ ಮಾಡಿದ್ದು ಒಂದ್ಸಲ. ಆದ್ರೆ ಅವಾಗ ನಮ್ಗೆ ಏನು ಸಿಕ್ಕಿರ್ಲಿಲ್ಲ. ನಮ್ಗೆ ಪೇಷಂಟ್ ಇರ್ಲಿಲ್ಲ, ಯಾರು ಇರ್ಲಿಲ್ಲ. ಈಗ ನಮ್ಗೆ ಪಕ್ಕದ ಮನೆಯಿಂದ ಮಾಹಿತಿ ಸಿಕ್ತು, ನಮ್ಗೆ ಬಂದಿದ್ದಾರೆ ಅಂತ. ಅದಕ್ಕೆ ರಾತ್ರಿ 12 ಗಂಟೆಗೆ ನಾವು ರೈಡ್ ಮಾಡಿ ಅಲ್ಲಿ ಎಲ್ಲಾನು ಫ್ರೀಸ್ ಮಾಡಿದೀವಿ. ಮತ್ತೆ ಹೆಣ್ಣು ಮಗುನ ಕರ್ಕೊಂಬಂದು ಆಸ್ಪತ್ರೆಗೆ ಅರ್ಧ ಅಬಾರ್ಷನ್ ಆಗಿತ್ತು, ಇನ್ಕಂಪ್ಲೀಟ್. ಅವ್ರಿಗೆ ಕಂಪ್ಲೀಟ್ ಅಬಾರ್ಷನ್ ಮಾಡಿಸಿ ಅವ್ರಿಗೆ ಅದು ಏನು ನಮ್ಗೆ ಇದಿದೆ, ಏನು ಭ್ರೂಣ ಇದೆಯಾ ಅದನ್ನ ಎಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿದೀವಿ ಕೇಸ್ ಬುಕ್ ಮಾಡ್ಲಿಕ್ಕೆ. ಎಲ್ಲಾ ರೀತಿಯಿಂದ ಕಾನೂನು ರೀತಿ ಕ್ರಮ ತಗೋತಾ ಇದೀವಿ ನಾವು. ಅಲ್ಲ ಸರ್, ಈಗ ನಿಮ್ಗೆ ಅಲ್ಲಿ ಸ್ಥಳೀಯರು ಅಥವಾ ಇದು ಮೊದಲೇ ಮಾಹಿತಿ ಇತ್ತ ಅಥವಾ ದಿಢೀರಾಗಿ ಮಾಹಿತಿ ಬಂದಿದ್ದ? ಮೊದಲೇ ನಿಮ್ಗೆ ಏನು ಅನುಮಾನಗಳಿರ್ಲಿಲ್ವಾ ಅನ್ನೋದು ಹೇಗೆ? ಅನುಮಾನ ಇತ್ತು ಅಂತಾನೆ ಹೇಳಿದ್ನಲ್ಲ, ಅದಕ್ಕೆ ರೈಡ್ ಮಾಡಿದ್ದು. ಆದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಇಂಥ ಟೈಮ್ ಬಂದು ಮಾಡಿಸ್ತಾ ಇದಾರೆ ಅಂತ ಯಾರು ನಮ್ಗೆ ಮಾಹಿತಿ ಕೊಡ್ತಾ ಇರ್ಲಿಲ್ಲ ಅಲ್ಲಿ. ಈಗ ನಮ್ಗೆ ಪಕ್ಕದ ಮನೆಯಿಂದ ನಮ್ಗೆ ಮಾಹಿತಿ ಬಂದಿದ್ದಾರೆ ಅಂತ. ಆ ತಕ್ಷಣ ನಾವು ರಾತ್ರಿ 11 ನಾವು ಹೋಗಿ ರೈಡ್ ಮಾಡಿದೀವಿ. ಸರ್ ಓಕೆ ಸರ್, ಕ್ರಮ ಏನ್ ಸರ್ ಹಾಗಾದ್ರೆ? ಮುಂದಿನ ಕ್ರಮ ಏನ್ ಸರ್? ಈಗ ಕಾನೂನು ರೀತಿ ನಮ್ಗೆ ಸೆಕ್ಷನ್ ಇದು ಬುಕ್ ಮಾಡ್ತೀವಿ ಅವ್ರ ಮೇಲೆ, ಮನೇಲಿ ಇದ್ದವ್ರ ಎಲ್ಲರ ಮೇಲೂ. ಮತ್ತೆ ಅವರಿಂದ ಮಾಹಿತಿ ತಗೊಂಡು ರಿವರ್ಸ್ ಡೈರೆಕ್ಷನ್ ಅಲ್ಲಿ ಯಾರು ಸ್ಕ್ಯಾನಿಂಗ್ ಮಾಡಿದ್ರು, ಯಾರು ಇವ್ರಿಗೆ ಕಳಿಸಿದ್ರು, ಅದ್ರ ಪ್ರಕಾರ ಪೊಲೀಸ್ ಇಲಾಖೆಯ ಜೊತೆ ಸಹಕಾರ ತಗೊಂಡು ಆ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ನಾವು. ಸರ್, ಈಗ ಆನಂದ್ ಅಶ್ವಿನಿ ಅವರು ಹಿನ್ನೆಲೆ ಗೊತ್ತಾಯ್ತಾ? ಡಿ ಗ್ರೂಪ್ ನೌಕರರಂತೆ ಅಲ್ಲಿ ತಾಲೂಕು ಆಸ್ಪತ್ರೆ ಕೆಲಸ? ಡಿ ಗ್ರೂಪ್ ಅಲ್ಲ, ಅವರು ಔಟ್ಸೋರ್ಸ್ ಇವರು ಆಂಬುಲೆನ್ಸ್ ಡ್ರೈವರು ಆನಂದ್ ಅನ್ನೋನು. ಇವಳು ಔಟ್ಸೋರ್ಸ್ ಇವರು ಏನೋ ಗ್ರೂಪ್ ಡಿ ಅಶ್ವಿನಿ. ಸರ್, ಇವರು ಮಧ್ಯರಾತ್ರಿನೇ ಮಾಡ್ತಿದ್ರ ಅನಿಸ್ತಾ ಇದೆ ಸರ್ ಎಲ್ಲ ಇದನ್ನ? ಇರ್ಬೋದು, ಬಟ್ ನಮಗೆ ಮಾಹಿತಿ ಗೊತ್ತಾದ ತಕ್ಷಣ ರೈಡ್ ಮಾಡಿದೀವಿ. ಈಗ ಮಾಡಿ ಕಾನೂನು ರೀತಿ ಕ್ರಮ ತಗೋತಾ ಇದ್ದೀವಿ. ಸರ್ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಸರ್ ತಾವು. ಯಾಕಂದ್ರೆ ಅಲ್ಲ, ಈ ಹಿಂದೆ ನಾವು ನೋಡಿದ್ವಿ ಸರ್, ತಾವು ಕೂಡ ಹೋಗಿದ್ರಿ ಅಲ್ಲ, ಆಲೆ ಮನೆಗೆಲ್ಲ ಹೋಗಿದ್ರಿ, ಭೇಟಿ ಕೊಟ್ಟಿದ್ರಿ, ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರಿ. ಬಟ್ ಜಾಸ್ತಿ ಆಗ್ತಿದೆ ಸರ್ ಇದು. ತಮ್ಮ ಇಲಾಖೆಯಲ್ಲಿ ಈ ರೀತಿಯ ನಿಜಕ್ಕೂ ಆತಂಕ ಸರ್ ಇದು. ನಮ್ಮ ಇಲಾಖೆ ನಾವು ಏನ್ ಕ್ರಮ ತಗೋಬೇಕೋ ತಗೋತೀವಿ. ಈಗ ತೀರಾ ಸ್ಟ್ರಿಕ್ಟ್ ಆಗಿ ತಗೋತೀವಿ. ಅದಕ್ಕೆ ನಾವು SP ಅವ್ರಿಗೂ ಹೇಳಿದೀವಿ, ಮತ್ತೆ DC ಸರ್ಗೂ ರಿಕ್ವೆಸ್ಟ್ ಮಾಡಿದೀವಿ. ನಾವು ಇನ್ವೆಸ್ಟಿಗೇಷನ್ಗೆ ಅನುಕೂಲ ಮಾಡ್ಕೊಡಿ ಅಂತ, ಮಾಡ್ಕೊಡ್ತೀವಿ ಅಂತ ಒಪ್ಪಿದ್ದಾರೆ. ಅಲ್ಲ ಸರ್, ಈಗ ಇದು ಒಂದು ಚೈನ್ ಲಿಂಕ್ ತರ ಇರ್ಬೋದಾ ಅಂತ ಇದು ಒಂದು? ಹೌದು ಸರ್, ಅದೇ ರೀತಿ ನಾವು ಮಾಡ್ತಾ ಇರೋದು. ಈಗ ರಿವರ್ಸ್ ಡೈರೆಕ್ಷನ್ ಅಂತಂದ್ರೆ ಯಾರು ಹೋಗಿ ಮಾಡಿಸ್ಕೊಂಡ್ರು ಅನ್ನೋದಕ್ಕಿಂತ ಈಗ ಅಬಾರ್ಷನ್ ಮಾಡಿಸ್ಕೊಳಕ್ ಬಂದಿದ್ರಲ್ಲ, ಇವ್ರ ಕಡೆಯಿಂದ ಎಲ್ಲಿ ಸ್ಕ್ಯಾನಿಂಗ್ ಆಯ್ತು, ಯಾರು ಮಾಡ್ತಾ ಇದ್ರು, ಅದ್ರ ಬಗ್ಗೆ ನಾವು ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ ಈಗ. ಸರ್ ಆದಷ್ಟು ಬೇಗ ಇದು ಗಂಭೀರವಾಗಿ ತನಿಖೆ ಆಗುತ್ತೆ ಸರ್? ಹೌದು, ಡೆಫಿನೆಟ್ ಆಗಿ. ಎಸ್, ಥ್ಯಾಂಕ್ ಯು ಸರ್.